ಸೊಸೆ ಯಾವತ್ತಿದ್ರೂ ಕೆಟ್ಟವಳು, ಮಗಳು ಯಾವತ್ತಿದ್ರೂ ಒಳ್ಳೆಯವಳು. ಎಲ್ರ ಮನೆ ಕತೆ ಅಲ್ಲ, ಬಟ್ ಕೆಲವೊಂದು ಮನೆ ಕತೆ ಅಂತೂ ನಿಜ ಇದು. ಅತ್ತೆ ಮಾವನ ಮನೆಯಲ್ಲಿ ಮಗಳೇನಾದ್ರೂ ಬೇಜಾರಾಗಿದ್ರೆ ಅತ್ತೆ ಮಾವ ಸರಿ ಇಲ್ಲ, ಆದ್ರೆ ಅವ್ರ ಮನೆಯಲ್ಲಿ ಅವ್ರ ಸೊಸೆ ಏನಾದ್ರೂ ಬೇಜಾರಾಗಿದ್ರೆ ಸೊಸೆನೇ ಸರಿ ಇಲ್ಲ. ಮಗಳೇನಾದ್ರೂ ಅಪ್ಪ ಅಮ್ಮನ ಹತ್ರ ಫೋನ್ ಮಾಡಿ ಅವ್ರ ಮನೆ ವಿಚಾರಗಳನ್ನ ಹೇಳ್ಕೊಂಡ್ರೆ ಅಪ್ಪ ಅಮ್ಮ ಬಿಟ್ರೆ ಯಾರ ಹತ್ರ ಹೇಳ್ಬೇಕು ಅಂತ ಕೇಳ್ತಾರೆ. ಬಟ್ ಅದೇ ಸೊಸೆ ಏನಾದ್ರೂ ತವ್ರ ಮನೆಗೆ ಫೋನ್ ಮಾಡಿ ತಮ್ಮನೆ ವಿಚಾರಗಳನ್ನ ಹೇಳಿದ್ರೆ ಇವತ್ತಿನ ತಾಯಂದ್ರು ಮನೆ ಕೆಡ್ಸೋದಕ್ಕಂತಾನೆ ಇದ್ದಾರೆ ಅಂತ ಹೇಳ್ತಾರೆ. ಮಗಳೇನಾದ್ರೂ ಮನೆಗೆ ಬಂದ್ರೆ ಅಯ್ಯೋ ಅವಳನ್ನ ಸ್ವಾಗತ ಮಾಡಿ, ಅವಳ ಮನೆ ಇದು, ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ಹೇಳ್ತಾರೆ. ಬಟ್ ಅದೇ ಸೊಸೆ ಏನಾದ್ರೂ ತವ್ರ ಮನೆಗೆ ಹೋಗ್ಬೇಕು ಅಂದ್ರೆ ಇವಾಗ ಇದೇ ನಿನ್ ಮನೆ, ನೀನ್ ಇದನ್ನ ನಿಭಾಯಿಸ್ಬೇಕು ಅಂತ ದೊಡ್ಡ ದೊಡ್ಡ ಡೈಲಾಗ್ಗಳನ್ನ ಹೇಳ್ತಾರೆ. ಅಳಿಯ ಏನಾದ್ರೂ ಮಗಳನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ರೆ ಅಯ್ಯೋ ಎಂತ ಅಳಿಯ ಸಿಕ್ಕಿದಾನೆ ಅಂತ ಹೇಳ್ತಾರೆ. ಬಟ್ ಅದೇ ಅವರ ಸ್ವಂತ ಮಗ ತಮ್ಮ ಸೊಸೆನ ಏನಾದ್ರೂ ಚೆನ್ನಾಗಿ ನೋಡಿದ್ರೆ ಅಯ್ಯೋ ನನ್ ಮಗನ್ನ ಚೇಂಜ್ ಮಾಡ್ಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ. ಮಗಳೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಇಗ್ನೋರ್ ಮಾಡ್ತಾರೆ, ಅವಳಿಗೆ ತಿಳಿಯಲ್ಲ ಅಂತ. ಬಟ್ ಆದ್ರೆ ಸೊಸೆ ಏನಾದ್ರೂ ತಪ್ಪು ಮಾಡಿದ್ರೆ ಎಲ್ರಿಗೂ ಹೇಳ್ಕೊಂಡ್ ಬರ್ತಾರೆ. ಎಲ್ಲ ಅಮ್ಮಂದ್ರು ತಮ್ಮ ಮಗಳು ಚೆನ್ನಾಗಿರ್ಬೇಕು ಮದ್ವೆ ಆದ್ಮೇಲೆ ಅಂತ ತುಂಬಾ ಆಸೆ ಪಡ್ತಾರೆ. ಬಟ್ ಅದೇ ಅಮ್ಮಂದ್ರು ಎಲ್ಲೋ ಒಂದ್ ಕಡೆ ಮರ್ತು ಹೋಗ್ತಾರೆ, ಅವ್ರ ಮನೆಗ್ ಬಂದಿರೋ ಸೊಸೆ ಕೂಡ ಇನ್ನೊಬ್ರು ಮನೆ ಮಗಳು ಅಂತ. ಮಗಳು ಯಾವತ್ತಿದ್ರು ಮಗಳೇ, ಅದು ನಿಮ್ ಮಗಳಾದ್ರೂ ಸರಿ, ಇನ್ನೊಬ್ರು ಮಗಳಾದ್ರೂ ಸರಿ.